ಗಲ್ಫ್ ಯುದ್ಧದಲ್ಲಿ ಇಬ್ಬರು ಭಾರತೀಯರು ಬಲಿಯಾಗಿದ್ದಾರೆ. ಒಮಾನ್ ಪೋರ್ಟ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿತು. ಇರಾನ್ ದಾಳಿಗೆ ಇಬ್ಬರು ಭಾರತೀಯರು ಬಲಿಯಾಗಿದ್ದಾರೆ. ಗಲ್ಫ್ ಯುದ್ಧದಲ್ಲಿ ಇಬ್ಬರು ಭಾರತೀಯರು ಬಲಿ. ಒಮಾನ್ ಪೋರ್ಟ್ ಮೇಲೆ ಇರಾನ್ ದಾಳಿಯನ್ನ ಮಾಡಿತು. ಇರಾನ್ ದಾಳಿಗೆ ಇಬ್ಬರು ಭಾರತೀಯರು ಬಲಿಯಾದರು. ಆಶೀಶ್ ಕುಮಾರ್, ದಿಲೀಪ್ ಸಿಂಗ್ ಸಾವನ್ನಪ್ಪಿದ್ದಾರೆ. ಅಜರ್ಬೈಜಾನ್ ದೇಶದ ಮೇಲೆಯೂ ಇರಾನ್ ಅಟ್ಯಾಕ್ ಅನ್ನು ನಡೆಸಿದೆ. ಅತ್ತ ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಆಜಾದ್ ಸ್ಟೇಡಿಯಂ ಉಡಿಸ್ ಮಾಡಿದ ಇಸ್ರೇಲ್ 12,000 ಸೀಟಿಂಗ್ ಸಾಮರ್ಥ್ಯದ ಸ್ಟೇಡಿಯಂ ಧ್ವಂಸ ಮಾಡಿದೆ. ಗಲ್ಫ್ ಯುದ್ಧದಲ್ಲಿ ಇಬ್ಬರು ಭಾರತೀಯರು ಬಲಿ. ಒಮಾನ್ ಪೋರ್ಟ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿದೆ. ಇರಾನ್ ದಾಳಿಗೆ ಇಬ್ಬರು ಭಾರತೀಯರು ಬಲಿಯಾಗಿರುವಂತದ್ದು. ಆಶೀಶ್ ಕುಮಾರ್, ದಿಲೀಪ್ ಸಿಂಗ್ ಸಾವನ್ನಪ್ಪಿದ್ದಾರೆ. ಅಜರ್ಬೈಜಾನ್ ದೇಶದ ಮೇಲೆಯೂ ಇರಾನ್ ಅಟ್ಯಾಕ್ ಅನ್ನು ನಡೆಸಿದೆ. ಅತ್ತ ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿ. ಆಜಾದ್ ಸ್ಟೇಡಿಯಂ ಉಡಿಸ್ ಮಾಡಿದೆ ಇಸ್ರೇಲ್. 12,000 ಸೀಟಿಂಗ್ ಸಾಮರ್ಥ್ಯದ ಸ್ಟೇಡಿಯಂ ಧ್ವಂಸ ಮಾಡಿದೆ. ಗಲ್ಫ್ ಯುದ್ಧದಲ್ಲಿ ಇಬ್ಬರು ಭಾರತೀಯರು ಬಲಿಯಾಗಿರುವಂಥದ್ದು. ಒಮಾನ್ ಪೋರ್ಟ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿದೆ. ಒಮಾನ್ ಪೋರ್ಟ್ ಮೇಲೆ ಇರಾನ್ ಮೊದಲ ದಾಳಿಯನ್ನ ಮಾಡುತ್ತೆ. ನೋಡಿ, ಆ ದಾಳಿಯಲ್ಲಿ ಇಬ್ಬರು ಭಾರತೀಯರು ಸಾವನ್ನಪ್ಪಿದ್ದಾರೆ. ಗಮನಿಸ್ತಾ ಇದ್ದೀವಿ ನಾವು ಯಾವ ರೀತಿಯಾಗಿ ಅಲ್ಲಿ ದಾಳಿ ಆಗಿದೆ ಅಂತ, ಯಾವ ರೀತಿಯಾಗಿ ಇರಾನ್ ದಾಳಿಯನ್ನ ಮಾಡಿದೆ ಅಂತ. ಒಮಾನ್ ಪೋರ್ಟ್ ಮೇಲೆ ದಾಳಿ ಮಾಡುತ್ತೆ ಇರಾನ್. ಈ ದಾಳಿ ಆದ ಮೇಲೆ ಒಂದಿಷ್ಟು ಗಲಭೆಗಳು ಮತ್ತಷ್ಟು ತೀವ್ರಗೊಳ್ಳುತ್ತೆ. ಅಂದರೆ ಒಮಾನ್ ಅಧ್ಯಕ್ಷ ಸಹಿತ ಅಲ್ಲಿ ಎಚ್ಚರಿಕೆಯನ್ನು, ವಾರ್ನಿಂಗನ್ನು ಕೊಡ್ತಾರೆ. ನೀವು ನಮ್ಮ ಮೇಲೆ ದಾಳಿಗೆ ಅಂತ ಬಂದರೆ ನಾವು ಸಹಿತ ಸುಮ್ಮನೆ ಇರಲ್ಲ ಅಂತ. ಆದರೆ ಇರಾನ್ ಯಾವುದಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ. ಒಮಾನ್ ಮೇಲೆ ಸಹಿತ ದಾಳಿಯನ್ನು ನಡೆಸ್ತು. ಒಮಾನ್ ಪೋರ್ಟ್ ಮೇಲೆ ದಾಳಿ ನಡೆಸ್ತು. ಅಲ್ಲಿ ಇದ್ದಂಥ ಇಬ್ಬರು ಭಾರತೀಯರು, ಆಶೀಶ್ ಮತ್ತು ಇನ್ನೊಬ್ಬ ಭಾರತೀಯ ಸಾವನ್ನಪ್ಪಿದ್ದಾರೆ. ಇತ್ತ ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇದೆ. ಇತ್ತ ಒಮಾನ್ ಪೋರ್ಟ್ ಮೇಲೆ ಇದೀಗ ಇರಾನ್ ದಾಳಿ 12,000 ಸಿಟ್ಟಿಂಗ್ ಸಾಮರ್ಥ್ಯದ ಸ್ಟೇಡಿಯಂ ಅನ್ನು ಧ್ವಂಸ ಮಾಡಿದೆ. ಗಲ್ಫ್ ಯುದ್ಧದಲ್ಲಿ ನೋಡಿ, 12,000 ಸಿಟ್ಟಿಂಗ್ ಇರುವಂತಹ ಸ್ಟೇಡಿಯಂ ಅನ್ನು ಧ್ವಂಸ ಮಾಡುವಂಥದ್ದು ಇರಾನ್, ಇಸ್ರೇಲ್.